ಈ ಸ್ವೀಟ್ ಮಾಡೋದಕ್ಕೆ 1 ಬೌಲ್ ಕಾರ್ನ್ ಫ್ಲೋರ್, ಇದೇ ಅಳತೆ ಬೌಲಲ್ಲಿ 2 ಬೌಲ್ ಸಕ್ಕರೆ, 1 ಬೌಲ್ ಹಾಲು, 3 ಬೌಲ್ ಹಾಲು ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ಲಮ್ಸ್ ಇಲ್ದಾಗೆ ಹೀಗೆಲ್ಲಾನು ಕಲಿಸ್ಕೋಬೇಕು. ಸ್ಟವ್ ಆಫಲ್ಲಿದೆ. ಲಮ್ಸ್ ಇಲ್ದಂಗೆ ಕ್ಲೀನಾಗಿ ಕಲಿಸ್ಕೊಂಡ್ಮೇಲೆ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಏಲಕ್ಕಿ ಹಾಕಿದ್ದೆ ಅಲ್ವಾ ಆವಾಗಲೇ, ಸೊ ಅದರದ್ದು ಇದಿದೆ. ಈಗ ನಾನು ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ತಾ ಹೋಗ್ಬೇಕು. ಈ ಬೇಸಿಗೆಗೆ ತುಂಬ ತಂಪಾದ ಸ್ವೀಟ್ ಇದು, ತಂಪಾದ ತಲಾಕ್ಷರ ಅಂತ ಕರೀತಾರೆ. ಕಾರ್ನ್ ಫ್ಲೋರ್ ಹಲ್ವಾ ಇದು. ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಇದು ಗಟ್ಟಿ ಆಗೋವರೆಗೂ ಹೀಗೆ ತಿರುಗ್ತಾ ಹೋಗ್ತಾ ಹೋಗಬೇಕು. ಕುದಿ ಬರ್ತಾ ಇದೆ ನೋಡಿ. ನೋಡಿ ಗಟ್ಟಿ ಸಾಲಿಡ್ ಆಗಾಯಿತು. ಇದು ಫುಲ್ ಬಾಂಡೆ ಬಿಡೋವರೆಗೂ ಹೀಗೆ ಕೈ ಆಡ್ತಾನೆ ಇರಬೇಕಾಗುತ್ತೆ. ಈ ಸಮಯದಲ್ಲಿ ಬೇಕಾದರೆ ನೀವು 1 ಸ್ಪೂನ್ ತುಪ್ಪ ಹಾಕೋಬೋದು, ಆಪ್ಷನಲ್ ಇದು, ಬೇಕಿದ್ರೆ ಹಾಕೋಬೋದು ಅಷ್ಟೇ. ಕಲರ್ ಕೂಡ ಆ್ಯಡ್ ಮಾಡ್ಕೋಬೋದು ನೀವು ಟೈಮಲ್ಲಿ, ಯೆಲ್ಲೋ ಅಥವಾ
ಕೇಸರಿ ಇದ್ದರೆ ಕೇಸರಿ ಹಾಕೋಬೋದು. ಸೊ ಆಗಲೇ ಹುರಿದು ಇಟ್ಕೊಂಡಿದ್ದೆ ಅಲ್ವ ನಾನು ಡ್ರೈ ಫ್ರೂಟ್ಸ್ನ, ಅದು ಈ ಟೈಮಲ್ಲಿ ಆನ್ ಮಾಡ್ಕೊತೀನಿ. ಸೊ ಈಗ ಇದನ್ನು ರೆಸ್ಟ್ ಬಿಟ್ಟಿದ್ದೀನಿ. 1 hour ಆದಮೇಲೆ ಕಟ್ ಮಾಡೋಣ, ಓಕೆನಾ? ಬೇಕಿದ್ರೆ ಕೂಡ ತುಂಬ ರುಚಿಕರವಾದಂಥ ಸ್ವೀಟ್ನ ಮಾಡ್ಕೋಬೋದು. 1 ಕಪ್ ಕಾರ್ನ್ಫ್ಲೋರ್ ಇದ್ದರೆ ಸಾಕು, ಸಕ್ಕರೆ, ಹಾಲು ಇದ್ರೆ ಸಾಕು, ತುಪ್ಪ ಮತ್ತು ಡ್ರೈ ಫ್ರೂಟ್ಸು ನಿಮ್ಮ ಆಪ್ಷನಲ್ಲಿ ಸಿಗುತ್ತೆ. ಸೊ ಇದು ತುಂಬ ತಂಪು, ಬೇಸಿಗೆಗೆ ತುಂಬ ಒಳ್ಳೆಯದಾದಂಥ ಸ್ವೀಟು, ತುಂಬ ತಂಪಾಗುತ್ತೆ ದೇಹ. ಹಾಗೆ ಮಕ್ಕಳಿಗೆ ನೀವು ಮನೆಯಲ್ಲೇ ಮಾಡಿಕೊಟ್ರಿ ಅನ್ನೋ ಖುಷಿ ಸಿಗುತ್ತೆ, ಖುಷಿಪಟ್ಟು ಮಕ್ಕಳು ಈ ಸ್ವೀಟನ್ನ ತಿಂತಾರೆ. ಈಗ ಒಂದು ತಟ್ಟೆಗೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಕೈಯಿಂದ. ಇದಾದ್ಮೇಲೆ ಈ ತುಪ್ಪ ಹಾಕಿರೋ ತಟ್ಟೆಗೆ ಇದನ್ನು ಟ್ರಾನ್ಸ್ಫರ್ ಮಾಡಬೇಕು. ಕ್ಲೀನಾಗೆಲ್ಲ ಟ್ರಾನ್ಸ್ಫರ್ ಮಾಡಿ ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡಿ 1 hour ರೆಸ್ಟ್ ಬಿಡಿ. ಸೊ ಆಮೇಲೆ ನಾವು ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಈಗ ಇದಾಗಿದೆ. 1 hour ಬಿಟ್ಟು ಮತ್ತೆ ಸಿಗ್ತೀನಿ ನಿಮಗೆ. ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಹಿಂಗೆ ಎತ್ಕೊಂಡ್ರೆ ನಾವು ಹಿಂಗೆ ಉಂಡೆ ಹಾಕ್ಬೋದು ನೋಡಿ, ಉಂಡೆ ಮಾಡ್ಕೋಬೋದು. ಸೊ ಈಗ ಇದು ಆಗಿದೆ ಅಂತ ಅರ್ಥ. ಈಗ ನಮ್ಮ ತವಾಕ್ಷರ 1 hour ಆಗಿದೆ. ಕಟ್ ಮಾಡೋ ಟೈಮು ಕಟ್ ಮಾಡೋಣ. ನಿಮ್ಗೆ ಯಾವ ಶೇಪ್ ಬೇಕಾದರೂ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಸೊ ನೋಡ್ಬೋದು ನೀವು ಎಷ್ಟು ಸಾಫ್ಟ್ ಆ್ಯಂಡ್ ಫ್ಲಫಿಯಾಗಿ ಬಂದಿದೆ ನಮ್ಮ ತವಾಕ್ಷರ ಅಂತ.